ಅಯೋಧ್ಯೆಯ ಪ್ರಕರಣದಲ್ಲಿ ಹುಂಡಿ ಹಣವನ್ನು ಯಾರು ಲೂಟಿ ಮಾಡಿದ್ದಾರೆ, ದೇಣಿಗೆಗೆ ಸಂಬಂಧಪಟ್ಟಂತೆ ಸಮಗ್ರ ಮಾಹಿತಿಯನ್ನು ಈಗಾಗಲೇ ಟ್ರಸ್ಟ್ ಕೊಟ್ಟಿದೆ. ಯಾರ್ಯಾರು ದೇಣಿಗೆ ಕೊಟ್ಟಿದ್ದಾರೆ ಆ ಲೆಕ್ಕವನ್ನು ವೆಬ್ಸೈಟ್ನಲ್ಲೂ ಆ ಲೆಕ್ಕ ಮತ್ತು ಅವ್ರು ಕೊಟ್ಟಂಥ ಕಾಣಿಕೆಯನ್ನು ಸ್ವತಃ ಪರಿಶೀಲನೆ ಮಾಡೋಕ್ಕೂ ಕೂಡ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಲೆಡ್ಜರ್ನಲ್ಲಿ ನಮೂದಿಸಿದ್ದಾರೆ. ಯಾವ್ಯಾವುದು ಕಾಣೆಯಾಗಿತ್ತು ಅಂತ ಮಾಧ್ಯಮದಲ್ಲಿ ಬಂದಿತ್ತು ಅವುಗಳನ್ನು ಅವ್ರು ಪ್ರದರ್ಶನಕ್ಕೂ ಇಟ್ಟಿದ್ದಾರೆ. ಇದಲ್ದಲೇ ಆ ಸಂಬಂಧಪಟ್ಟಂಥ ಡೋನರ್ಸು ಅವರು ತಾವು ಕೊಟ್ಟ ಕಾಣಿಕೆ ಸುರಕ್ಷಿತವಾಗಿದೆಯೋ, ದೇಣಿಗೆ ಸುರಕ್ಷಿತೆಯಾಗಿದೆಯೋ ಅನ್ನೋದನ್ನು ತಿಳ್ಕೊಳ್ಳೋಕ್ಕೂ ಕೂಡ ವ್ಯವಸ್ಥೆಯನ್ನು ಟ್ರಸ್ಟು ಮಾಡಿಕೊಟ್ಟಿದೆ ಈಗಾಗಲೇ. ಇನ್ನು ಕಾಣಿಕೆ ಹಣದ ದುರುಪಯೋಗಕ್ಕೆ ಸಂಬಂಧಪಟ್ಟಂತೆ SIT ಸಮಗ್ರ ತನಿಖೆ ನಡೆಸ್ತಾ ಇದೆ. ಈಗೆಲ್ಲ ಬರ್ತಿರೋದ್ರೊಳಗಡೆ ಸತ್ಯಾಸತ್ಯತೆ ಎಷ್ಟು ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆ ಇದೆ. ಊಹೆಗಳ ಮೇಲೇ ಚರ್ಚೆ ಆಗ್ತಾಯಿದೆ. ಯಾಕೆಂದರೆ ಅವ್ರು ಇನ್ನೂ ಸಾರ್ವಜನಿಕವಾಗಿ ವರದಿಯನ್ನು ಕೊಡದೇ ಇರೋದ್ರಿಂದ ಊಹೆಗಳ ಮೇಲೇ ಚರ್ಚೆ ಆಗ್ತಿರೋದು. ಹಾಗಂತೆ ಹೀಗಂತೆ ಹಾಗಂತೆ ಅಂತ ಅಂತೆಕಂತಗಳೇ ಚರ್ಚೆ ಆಗ್ತಾ ಇದ್ದಾವೆ. ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿ ಹೇಳಿದ್ದಾರೆ, ಯಾರನ್ನೂ ಬಿಡೋ ಪ್ರಶ್ನೆ ಇಲ್ಲ ಅಂತ, ಯಾರನ್ನೂ ಬಿಡೋದಿಲ್ಲ. ಈ ಕಾರಣಕ್ಕೆ ಹಿಂದೂ ನಂಬಿಕೆಗಳನ್ನು, ರಾಮನ ಭಕ್ತಿಯನ್ನೇ ಪ್ರಶ್ನಿಸುವ, ಅಪಮಾನಿಸುವಂಥ ಕೆಲಸಕ್ಕೆ ಕೆಲವು ಪಾಖಂಡಿಗಳು ಮಾಡ್ತಾ ಇರೋದು, ಅದನ್ನು ಸಹಿಸೋಕ್ಕೆ ಸಾಧ್ಯ ಇಲ್ಲ. ರಾಮ ಭಕ್ತಿ ಇರುವಂಥವರೇ ಭಕ್ತಿಯಿಂದ ಕೊಟ್ಟಿದ್ದಾರೆ. ಆ ಭಕ್ತಿಯ ಕೊಟ್ಟಿರೋ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿರೋರಿಗೆ ಖಂಡಿತ ಶಿಕ್ಷೆ ಆಗುತ್ತೆ, ಅದ್ರ ಬಗ್ಗೆ ಡೌಟ್ ಬೇಡ. ಯಾಕೆಂದರೆ ಇಲ್ಲಿ ಕೇಂದ್ರದಲ್ಲಿ ಮತ್ತು ಉತ್ತರ ಪ್ರದೇಶದಲ್ಲಿ ರಾವಣನ ಸರ್ಕಾರ ಇಲ್ಲ, ರಾಮಭಕ್ತರ ಸರ್ಕಾರ ಇದೆ. ರಾವಣ ಭಕ್ತರ ಸರ್ಕಾರ ಅಲ್ಲಿಲ್ಲ, ಅಲ್ಲಿರೋದು ರಾಮಭಕ್ತರ ಸರ್ಕಾರ. ರಾಮಭಕ್ತರ ಸರ್ಕಾರ ಖಂಡಿತವಾಗಿಯೂ ಕೂಡ ರಾಮನ ಭಕ್ತಿಯ ಭಾವನೆಗೆ ದ್ರೋಹ ಮಾಡಿರುವವ್ರನ್ನ ಬಿಡೋ ಪ್ರಶ್ನೆ ಇಲ್ಲ, ಕ್ರಮ ತಗೊಳುತ್ತೆ. ಸ್ಪಷ್ಟತೆ ಇಲ್ಲದೆ ಇರೋದು, ಅಂತೆಕಂತೆಗಳು ಗೊತ್ತಿಲ್ಲ, ಅದಕ್ಕೆ SIT ಬೆನ್ನು ಹತ್ತಿದೆ, ಅವರು ಕ್ರಮ ತಗೊಳ್ತಾರೆ. ಮತ್ತು ದೂರು ಕೊಟ್ಟಿದ್ದು ಟ್ರಸ್ಟು, ತನಿಖೆ ನಡೆಸ್ತಾ ಇರೋದು ಕೂಡ ಅಲ್ಲಿಯ ರಾಮಭಕ್ತರ ಸರ್ಕಾರ. ಹಾಗಾಗಿ ನಿಮಗೆ ಯಾರಿಗೂ ಚಿಂತೆ ಬೇಡ, ಯಾರನ್ನೂ ಬಿಡೋ ಪ್ರಶ್ನೆ ಇಲ್ಲ.